ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ನಿಜ. ಕಳೆದ 5 ವರ್ಷಗಳಿಂದಲೂ ಕೂಡ ಕೊರೋನಾವನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಕೂಡ ಜನ ಈಗಾಗಲೇ ಕಂಡುಕೊಂಡಿದ್ದಾರೆ. ಬಟ್ ಈಗಿರುವಂತಹ ಚಾಲೆಂಜ್ ಏನು ಅಂದರೆ, ಶಾಲಾ ಕಾಲೇಜು ಆರಂಭವಾಗ್ತಾ ಇರುವಂತಹ ನಡುವೆ ಕೊರೋನಾ ಎಂಟ್ರಿ ಆಗ್ತಾ ಇದೆಯಲ್ಲ, ಇದೇ ಈಗ ಟೆನ್ಷನ್ಗೆ ಕಾರಣವಾಗ್ತಾ ಇರುವಂಥದ್ದು. ಮೇ 29ರಿಂದ ಶಾಲಾ ಕಾಲೇಜುಗಳು ಆರಂಭವಾಗ್ತಾ ಇದ್ದಾವೆ. ಕೊರೋನಾ ಕಂಟ್ರೋಲ್ಗೆ ಶಾಲೆಗಳಲ್ಲಿ ಈಗಾಗಲೇ ಮಾರ್ಗಸೂಚಿ ಕೂಡ ಪ್ರಕಟ ಮಾಡುವುದಕ್ಕೆ ಪ್ಲಾನ್ ಆಗಿದೆ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಚರ್ಚಿಸಿ ಮಾರ್ಗಸೂಚಿಯನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ 9 ತಿಂಗಳ ಮಗು ಸೇರಿ ಬೆಂಗಳೂರಿನಲ್ಲಿ 3 ಮಕ್ಕಳಿಗೇನೆ ಕೋವಿಡ್-19 ಪಾಸಿಟಿವ್ ಬಂದಿದೆ. ಹಾಗಾಗಿಯೇ ಪೋಷಕರಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇನ್ನೇನು ಸ್ಕೂಲು ಕಾಲೇಜುಗಳು ಪ್ರಾರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಮಕ್ಕಳಲ್ಲೇ ಕಾಣಿಸ್ಕೊಳ್ತಾ ಇರೋದ್ರಿಂದ ಮಕ್ಕಳನ್ನು ಹೇಗೆ ಶಾಲೆ ಕಳಿಸ್ಬೇಕು, ಏನೆಲ್ಲ ಎಚ್ಚರಿಕೆಗಳನ್ನು ತಗೊಬೇಕು ಅನ್ನೋದೀಗ ಪೋಷಕರಲ್ಲಿರುವಂತಹ ಟೆನ್ಷನ್ನು. ಹಾಗಾದರೆ ಮಾರ್ಗಸೂಚಿ ಏನಿರಬಹುದು? ಶಾಲಾ ಆವರಣದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸೋದು. ಈ ಹಿಂದೆ ಕೋವಿಡ್ನ ಹಲವು ಅಲೆಗಳು, 3 ಅಲೆಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿತ್ತು. ಅದರಲ್ಲಿ ಮಾಸ್ಕ್ ಕಂಪಲ್ಸರಿ ಅನ್ನುವಂತಹ ಅಂಶ ಇತ್ತು. ಈಗ ಮತ್ತೊಮ್ಮೆ ಮಾಸ್ಕ್ಗೆ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಶಾಲಾ ಆವರಣದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಮಾಸ್ಕ್ನ ಜೊತೆಗೇನೆ ಈ ಪ್ರಾರ್ಥನೆ, ಊಟದ ಸಮಯದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು. ಸಾಮಾಜಿಕ ಅಂತರದ ಮೂಲಕ ಕೋವಿಡ್ನಿಂದ ದೂರ ಇರುವಂತಹ ಒಂದು ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೇನೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅಂತಹ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳು ಶಾಲೆಗೆ ಬಾರದಂತೆ ಸೂಚನೆಯನ್ನು ಕೊಡುವಂಥದ್ದು, ಅವರಿಗೆ ರಜೆಯನ್ನು ಘೋಷಣೆ ಮಾಡುವಂಥದ್ದು. ಈ ಮೂಲಕ ಕೊರೋನಾ ಬೇರೆಯವರಿಗೆ ಸ್ಪ್ರೆಡ್ ಆಗುವುದನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಅಂಶವನ್ನು ಮಾರ್ಗಸೂಚಿಯಲ್ಲಿ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಇನ್ನು ಹೆಲ್ತ್ ಅಪ್ಸೆಟ್ ಆಗೋರಿಗೆ ಅಥವಾ ಆರೋಗ್ಯದ ಸಮಸ್ಯೆ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ಅವರಿಗೆ ಟೀಚ್ ಮಾಡುವಂತಹದ್ದು, ಅವರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಒಂದು ಅಂಶ ಕೂಡ ಮಾರ್ಗಸೂಚಿಯಲ್ಲಿ ಪ್ರಕಟವಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಸ್ಯಾನಿಟೈಸರ್ ಬಳಕೆ ಮಾಡೋದು, ಮಾಸ್ಕು, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸ್, ಇದು ಈ ಹಿಂದಿನ ಕೊರೋನಾ 3 ಅಲೆಯಲ್ಲಿ ಅನುಸರಿಸಿದಂತಹ ಸೂತ್ರ. ಈಗ ಮತ್ತೊಮ್ಮೆ ಅದೇ ಸೂತ್ರ ಜಾರಿಗೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಶಾಲಾ ಶೌಚಾಲಯ, ಕುಡಿಯುವ ನೀರಿನಲ್ಲಿ ಶುಚಿತ್ವ ಅಂದರೆ ಸ್ವಚ್ಛತೆಯನ್ನು ಕಾಪಾಡೋದಕ್ಕೂ ಕೂಡ ಆದ್ಯತೆಯನ್ನು ಕೊಡುವಂತಹ ಅಂಶವನ್ನು ಮಾರ್ಗಸೂಚಿಯಲ್ಲಿ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಪ್ರಕಟಿಸಬಹುದು ಮಾರ್ಗಸೂಚಿಯಲ್ಲಿ ಅಂಥೇಳಿ ಅಂದಾಜಿಸಲಾಗಿದೆ.